ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ತುಂಬ ದಿನಗಳ ನಂತರ ನಾನೊಂದು ಲಾಂಗ್ ವೀಡಿಯೋನ ಪೋಸ್ಟ್ ಮಾಡ್ತಾ ಇರೋಂಥದ್ದು. ಹೀಗೆ ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದೆ, ಹಾಗಾಗಿ ಯಾವುದೇ ಥರ ವೀಡಿಯೋನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಆದರೆ ಶಾರ್ಟ್ ವೀಡಿಯೋಸ್ ಮಾತ್ರ ಹಾಕಿದ್ದೀನಿ. ಹಾಗೆಯೇ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಹುರುಳಿಕಾಳು ಹಪ್ಪಳಕ್ಕೆ 2 ಕೆ ಜಿಯಷ್ಟು ಉಳ್ಳಿಬೇಳೆ ತೊಗೊಂಡಿದ್ದೀನಿ, 1 ಕೆ ಜಿ ಉದ್ದಿನಬೇಳೆ, ಹಾಗೆ 1 ಕೆ ಜಿಯಷ್ಟು ಅಲಸಂದೆ ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2ರಿಂದ 3 ಬಾರಿ ತೊಳ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಆನಂತರ ಇದನ್ನು ಮಿಷನ್ನಿಗೆ ಹಾಕಿಸ್ಬೇಕು. ಇದು ಹತ್ತತ್ರ ಮೇ ಎಂಡಲ್ಲಿ ಮಾಡಿರೋದು. ನಾನು ಶಾರ್ಟ್ ವೀಡಿಯೋನಲ್ಲಿ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ, ಆದರೂ ಕೂಡ ಒಂದು ಲಾಂಗ್ ವೀಡಿಯೋದಲ್ಲಿ ಒಂದು ಇರಲಿ ಅಂತ ನಾನು ಇದರಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಮಿಷನ್ನಿಗೂ ಕೂಡ ಹಾಕಿಸ್ಕೊಂಡು ಬಂದೆ, ನುಣ್ಣಗೆ ಹಾಕಿಸ್ಕೊಬರ್ಬೇಕು. ಹಾಗೆ ಇದು ಹಿಟ್ಟು ಏನು ನಾವು ಕಲಿಸ್ತೀವಿ ಅದು ಎಡಿಟಲ್ಲಿ ಹೋಗ್ಬಿಟ್ಟಿದೆ, ವಿಡಿಯೋ ಡಿಲೀಟ್ ಆಗೋಗ್ಬಿಟ್ಟಿದೆ. ನಾನೇ ಹೇಳ್ಬಿಡ್ತೀನಿ ಏನೇನು ಅಂತ. ನಮಗೆ ಒಂದು ಹಿಡಿಯಷ್ಟು ಇಲ್ಲಿ ಜೀರಿಗೆ ಬೇಕಾಗುತ್ತೆ. ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ, ಹಾಗೆ ಹಪ್ಪಳದ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಇಂಗ್ರೀಡಿಯೆಂಟ್ಸ ಹಾಕ್ಕೊಂಡಿರೋದು. ನಾನು 4 ಕೆ ಜಿಯಷ್ಟು ಬಿಡಿಸಿದ್ದು ಹಿಟ್ಟು. ಅಂದರೆ 2 ಕೆ ಜಿ 2 ಕೆ ಜಿ ಉರುಳಿಬೇಳೆ, ಹಾಗೆ 1 ಕೆ ಜಿ ಉದ್ದಿನಬೇಳೆ, 1 ಕೆ ಜಿ ಅಲಸಂದೆ ಬೇಳೆ. ಇಷ್ಟಕ್ಕೆ ನಾನು 1 ಹಿಡಿಯಷ್ಟು ಖಾರನ ಹಾಕಿದ್ದೀನಿ, 1 ಹಿಡಿ ಜೀರಿಗೆ ಮತ್ತು 1 ಹಿಡಿ ಖಾರನ ಹಾಕ್ಕೊಂಡಿದ್ದೀನಿ. ಅಂದರೆ 2 ದಿನ ಮಾಡಿದ್ವಿ, 2 ಕೆ ಜಿ 2 ದಿನ ಮಾಡಿದ್ವಿ. 200 ಹಪ್ಪಳ ಆಗಿತ್ತು. ಹೀಗೆ ಹಿಟ್ಟನ್ನ ಚೆನ್ನಾಗಿ ಹೊಂದಿಸ್ಕೊಬೇಕು. ತುಂಬ ಗಟ್ಟಿಗೆ ನೀರಲ್ಲೇ ಕಲಿಸ್ಕೊಂಡಿರೋದು, ತಣ್ಣೀರಲ್ಲೇ ಚೆನ್ನಾಗಿ ನಾದ್ಕೊಬೇಕು. ನೀವು ನೋಡ್ತಾ ಇರ್ಬೋದು, ಇದೇ ಥರ ಚೆನ್ನಾಗಿ ನಾದ್ಕೊಂಡ್ರೆ ಹಪ್ಪಳ ತುಂಬ ಚೆನ್ನಾಗಿ ಬರೋದು, ಒತ್ತಕ್ಕೂ ಆಗೋದು. ಇಲ್ಲಾಂದರೆ ತುಂಬ ಟೈಟ್ ಆಗಿಬಿಡುತ್ತೆ, ಮತ್ತು ಅಲ್ಲಲ್ಲೇ ಗಂಟು ಸಿಕ್ಕಿದ್ರೆ ಚೆನ್ನಾಗಿ ನಾದ್ದಂಗೆ ಅದು ಚೆನ್ನಾಗಿ ಬರೋಲ್ಲ ಹಪ್ಪಳ. ಹಾಗೆ ಭಾಳ ದಿನ ಸ್ಟೋರ್ ಮಾಡ್ತೀವಲ್ಲ, ಹಂಗಾಗಿ ನಾವು ಈ ಥರ ಚೆನ್ನಾಗಿ ಕೋಲಲ್ಲೆಲ್ಲ ಬಡಿದು ಹೊಂದಿಸಿ ಚೆನ್ನಾಗಿ ಹೊಂದಿಸಿದ ಮೇಲೆ ನಂತರನೇ ಹಪ್ಪಳ ಮಾಡ್ಕೋಬೇಕು. ಆಮೇಲೆ ಪ್ರೆಸ್ಸಿಂಗ್ ಹಾಕ್ಕೊಂಡು ಸ್ವಲ್ಪ ಆಮೇಲೆ ಕೈಯಲ್ಲಿ ಲಟ್ಟಿಸ್ಬೇಕು. ಕೆಳಗಡೆ ಮನೆ ಆಂಟಿ ಹೆಲ್ಪಿಂದ ನಾನು ಮಾಡಿದೆ. ಒಬ್ಬರೇ ಮಾಡೋಕ್ಕಂತೂ ಆಗೋದಿಲ್ಲ. 4 ಕೆ ಜಿ ಕಾಳುಗಳಿಗೆ ಒಂದು ಹತ್ತತ್ರ 400 ಹಪ್ಪಳ ಆಗುತ್ತೆ. ನಾವು ಅದೇ ಒಂದು ಮೆಜರ್ಮೆಂಟಲ್ಲಿ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಹಪ್ಪಳ, ಖಾರವಾಗಿ. ಈಗ ನಾವು ಬೇಸಿಗೆಯಲ್ಲಿ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ಆರಾಮಾಗಿ ಸುಟ್ಕೊಂಡಾದರೂ ತಿನ್ಬೋದು, ಎಣ್ಣೆಯಲ್ಲಿ ತೇಲಿಸ್ಕೊಂಡಾದರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಬೇಳೆ ಸಾರು ಜೊತೆಗೆ ಸೈಡಿಗೆ ನೆಂಚ್ಕೊಳಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಯಾವತ್ತೂ ಕಾಳು ಹಪ್ಪಳ ಟ್ರೈ ಮಾಡಿರಲಿಲ್ಲ. ಯಾವಾಗಲೂ ನಾವು ಸಬ್ಬಕ್ಕಿ ಮತ್ತು ಅಕ್ಕಿ ಹಪ್ಪಳನೇ ಜಾಸ್ತಿ ಮಾಡ್ಕೋತಾ ಇದ್ದಿದ್ದು, ಸಂಡಿಗೆ ಕೂಡ. ಮಗನಿಗೆ ರಜೆ ಇತ್ತಲ್ಲ, ಹಾಗಾಗಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಬೇಸಿಗೆಯಲ್ಲಿ ಈ ಸಲ ಈ ಹಪ್ಪಳನ ಮಾಡಿದೆ. ಆ್ಯಕ್ಚುಲಿ ಸೇಲ್ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದೆ. ಬಟ್ ಒಂದು 2-3 ಜನ ಫ್ರೆಂಡ್ಸ್ ಮಾತ್ರ ಕೇಳಿದ್ರು, ಬೇರೆಯವರು ಕೇಳಿದ್ರು, ಬಟ್ ತುಂಬ ಕಡಿಮೆ ರೇಟಿಗೆ ಕೇಳಿದ್ರು. ಹಂಗಾಗಿ ನನಗೆ ಏನು ವರ್ಕೌಟ್ ಆಗೋಲ್ಲ ಅನ್ನಿಸ್ತು. ಸೊ ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟೆ. ಹಾಗೆ ಮನೆಗೆ ಬೇಕಾಗುತ್ತೆ ಅಂತಲೇ ನಾನು ಸುಮ್ಮನಾದೆ. ಇದು ಚೆನ್ನಾಗಿ ಒಣಗಿದ ಮೇಲೆ ನಾನು ಎಣ್ಣೆಯಲ್ಲಿ ತೇಲಿಸಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಹುರುಳಿಕಾಳು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಇದನ್ನು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ದೇನೆ ಹಾಗೇನೂ ಸುಟ್ಕೊಂಡು ಕೂಡ ತುಂಬಾ ಚೆನ್ನಾಗಿರುತ್ತೆ, ತಿನ್ಬೋದು. ಈ ಹಳ್ಳಿಗಳ ಕಡೆ ಒಲೆಗಳಲ್ಲಿ, ಕೆಂಡಗಳಲ್ಲಿ ಸುಟ್ಕೊಂಡು ಸಹ ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಮ್ಮ ಮನೆಯವರು ಸ್ವಲ್ಪ ನೇರಳೆಹಣ್ಣು ಕೂಡ ತೊಗೊಬಂದಿದ್ರು. ತುಂಬಾ ಹೆಲ್ದಿಯಾದ ಒಂದು ಫ್ರೂಟು. ಈ ಒಂದು ಸೀಸನಲ್ಲಿ ನೇರಳೆಹಣ್ಣು ಸಿಗುತ್ತೆ. ಹಾಗೆ ನನ್ನ ಕಿಚನು ಕೂಡ ಕ್ಲೀನಾಗಿದೆ. ಇದು ನೆಕ್ಸ್ಟ್ ಡೇ ವ್ಲಾಗು, ಗುರುವಾರದ ವ್ಲಾಗು. ಇಲ್ಲಿ ತಿಂಡಿಗೆ ಅಂದ್ಬಿಟ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು, ಹಾಗೆ ಕಾಳುಗಳನ್ನ ಮೊಳಕೆ ತರಿಸ್ಬೇಕಿತ್ತು, ಅದಕ್ಕೆ ಕಾಳುಗಳನ್ನೆಲ್ಲ ಫಸ್ಟಿಗೆ ನೆನೆ ಹಾಕ್ಕೊಂಬಿಟ್ಟೆ. ಇಲ್ಲಿ ಚಪಾತಿಗೆ ಬೆಂಡೆಕಾಯಿ ಗ್ರೇವಿನ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ತುಂಬ ಕಡಿಮೆ ಇತ್ತು, ಸೊ ಪಲ್ಯ ಮಾಡೋದು ಸಾಕಾಗಲ್ಲ ಅಂದ್ಬಿಟ್ಟು ನಾನಿಲ್ಲಿ ಗ್ರೇವಿನ ಮಾಡ್ಕೊತಾ ಇದ್ದೀನಿ. ಅದು ಮಸಾಲೆ ಎಲ್ಲ ರುಬ್ಕೊಂಡು, ಕಾಯಿ ಮಸಾಲೆ ಎಲ್ಲ ಮಾಡ್ಕೊಂಡಿದ್ದೀನಿ. ಮಗನಿಗೆ ಫಸ್ಟಿಗೆ ಇಲ್ಲಿ ಬಾಕ್ಸ್ಗೆ ಕಟ್ತಾಯಿದ್ದೀನಿ. ಅವನಿಗೆ 8:45ಗೆ ಸ್ಕೂಲು, ಹಾಗಾಗಿ ಅವನಿಗೆ ಫಸ್ಟು ಡಬ್ಬಿ ಕಟ್ಬಿಟ್ರೆ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋಬೋದು. ಹಾಗೆ ಚಿಕ್ಕವನಿಗೆ ನೆಕ್ಸ್ಟ್ ರೆಡಿ ಮಾಡಿ ಕಳ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಫಸ್ಟಿಗೆ ಇಲ್ಲಿ ಅವನಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಚಿಕ್ಕವನು ನೆಕ್ಸ್ಟು 10 o'clock ಹೋಗ್ತಾನೆ ಸ್ಕೂಲ್ಗೆ, ಅದಕ್ಕೆ ಅವನಿಗೆ ನೆಕ್ಸ್ಟು ರೆಡಿ ಮಾಡಿ ದೇವ್ರಿಗೆ ಕೈ ಮುಗಿಲಿಕ್ಕೆ ನಿಲ್ಲಿಸಿದ್ದೀನಿ. ದೇವ್ರ ಕೈ ಮುಗಿಯೋಕ್ಕೆ ಅವನಿಗೆ ಮೂಡಿಲ್ಲ, ಇವತ್ತು ಮೂಡ್ ಆಫ್ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲಿ ಅವನಿಗೋಸ್ಕರ ನಾನು ಚಪಾತಿ ಬೆಂಡೆಕಾಯಿಗೂ ಜಾಸ್ತಿಯಾಗಿ ಇಷ್ಟಪಡೋಲ್ಲ ನನ್ನ ಮಗ, ಖಾರ ಹಾಗೆ ಹೀಗೆ ಅಂತ ಅಳ್ತಾನೆ. ಅದಕ್ಕೆ ಅವನಿಗೆ ಅಂತ ಸ್ವಲ್ಪ ಒಂದು ಹೆಲ್ದಿಯಾದ ರೆಸಿಪಿನ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ಹಾಕ್ಬಿಟ್ಟು ಆಲೂಗಡ್ಡೆ ಮತ್ತು ಮೊಳಕೆ ಕಾಳು ಎರಡನ್ನೂ ಬೇಯಿಸ್ಬಿಟ್ಟು ಈ ಥರ ಒಂದು ಸ್ಟಫಿಂಗ್ ಮಾಡಿ ಅವನಿಗೆ ಕಾಯಿನ ಪರೋಟ ಥರ ಮಾಡ್ಕೊಡ್ತಾಯಿದ್ದೀನಿ. ಇದು ನನಗೆ ಮಾಡ್ಕೊತಾ ಇರೋದು. ಸ್ವಲ್ಪ ದೊಡ್ಡದಾಗೂ ಕೂಡ ಮಾಡ್ಕೋಬೋದು, ಹಾಗೆ ಸಣ್ಣದಾಗಿ ಕೂಡ ಮಾಡ್ಕೋಬೋದು. ನೋಡ್ಬೋದು, ಫಸ್ಟಿಗೆ ಇಲ್ಲಿ ಸ್ಟಫಿಂಗ್ ಮಾಡಿಕೊಂಡು ಆಮೇಲೆ ಈ ಥರ ಸುತ್ಕೊಬೇಕು. ನೋಡಿ,
ಫುಲ್ಲು ಈ ಥರ ರೋಲ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು ಮಧ್ಯೆ ಹಿಂಗೆ. ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡೋ. ಅದು ಎಕ್ಸ್ಟ್ರಾ ಇತ್ತು, ಅದರಲ್ಲಿ ಮಸಾಲೆ ಇರಲಿಲ್ಲ, ಅದಕ್ಕೆ ನಾನು ಕಟ್ ಮಾಡಿ ಆ ಕಡೆ ಹಾಕ್ತೆ. ಈಗ ಯಾವ ಶೇಪ್ ಬೇಕೋ ಆ ಶೇಪಿಗೆ ನೀವು ಕಟ್ ಮಾಡ್ಕೊಳ್ರಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಮೂಲಿಯಾಗಿ ಒಂದೇ ಥರ ಯಾವಾಗಲೂ ಚಪಾತಿಗಳು ಮಾಡಿಕೊಟ್ರೆ ಮಕ್ಕಳುಗಳು ತಿನ್ನೋಕ್ಕೆ ಇಷ್ಟಪಡೋಲ್ಲ. ಅದರಲ್ಲಿ ಚಿಕ್ಕ ಮಕ್ಕಳಿದ್ರಂತೂ ಮನೆಯಲ್ಲೇ ಅಷ್ಟಾಗಿ ಒಂದೇ ಥರ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಹಿಂಗೇನಾದರೂ ಒಂದು ವೆರೈಟಿಯಾಗಿ ನಾವು ಮಾಡಿಕೊಟ್ರೆ, ಅಥವಾ ತಿಂದೇ ಇರೋ ತರಕಾರಿಗಳಾಗಿರ್ಬೋದು, ಸೊಪ್ಪು ಕಾಳು ಏನು ಅವ್ರು ತಿನ್ನೋಕ್ಕೆ ಇಷ್ಟಪಡೋಲ್ಲ, ಅದನ್ನು ಈ ಥರ ಒಂದು ಚಪಾತಿಯಲ್ಲಿ ಸ್ಟಫಿ ಮಾಡಿಕೊಟ್ರೆ ತುಪ್ಪ ಹಾಕಿ ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಹೆಲ್ದಿಯಾದ ಪ್ರೋಟೀನ್ ಭರಿತವಾದ ಒಂದು ಬ್ರೇಕ್ಫಾಸ್ಟು ಮಕ್ಕಳಿಗೆ ರೆಡಿ ಆಗುತ್ತೆ. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂದ, ಹೇಳಬೇಕು ಅಂದರೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಆಲೂಗಡ್ಡೆ ಅಂತಲೇ ಅಲ್ಲ, ಬೇರೆ ಯಾವ ತರಕಾರಿನೂ ಕೂಡ ಬೇಯಿಸ್ಬಿಟ್ಟು ರುಬ್ಬಿಟ್ಟು ನಾವು ಆರಾಮ್ಸೆ ಈ ಥರ ಒಂದು ಸ್ಟಫಿಂಗ್ ಮಾಡಿಕೊಟ್ರೆ ಮಕ್ಳಿಗೆ ನಾವು ಏನು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ನೋಡಿರಿ ಹೆಂಗೆ ಓಡ್ತಾ ಇದ್ದಾನೆ ಅಂತ, ತಿನ್ನು ಬಾ ಅಂದರೆ. ಇದನ್ನು ಸಹ ಅವನು ಇಷ್ಟಪಡಲಿಲ್ಲ ಫಸ್ಟಿಗೆ, ಆಮೇಲೆ ತಿಂದ ಮೇಲೆ ಅವನಿಗೆ ಇಷ್ಟ ಆಯಿತು. ಹಾಗೆ ನಮಗೆ ಅದರಲ್ಲೇ ಒಂದು ಸ್ವಲ್ಪ ದೊಡ್ಡಕ್ಕೆ ಪರೋಟ ಥರ ಮಾಡಿಕೊಂಡೆ. ಹಾಗೆ ನನಗೆ ಒಂದು ಮಾಡ್ಕೊತಾ ಇದ್ದೀನಿ, ಬಿಸಿಯಾಗಿ ತಿನ್ನೋಣ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ನಾನು ಮಧ್ಯಾಹ್ನ ಮಾಡ್ಕೊತಾ ಇರೋಂಥದ್ದು. ಇದು ಮಧ್ಯಾಹ್ನಕ್ಕೆ ನಾನು ಒಬ್ಬಳೇ ಆಗಿಬಿಡ್ತೀನಿ. ಸೊ ಇವನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ಮಧ್ಯಾಹ್ನಕ್ಕೆ ಚಪಾತಿ ಹಿಟ್ಟೆ ಇತ್ತು, ಹಾಗಾಗಿ ಸ್ವಲ್ಪ ಚಪಾತಿನೂ ಕೂಡ, ಹಾಗೆ ಪ್ಲೇನ್ ಚಪಾತಿ ಕೂಡ ಬೆಂಡೆಕಾಯಿ ಗೊಜ್ಜಿತ್ತಲ್ಲ, ಅದಕ್ಕೆ ಮಾಡಿಕೊಂಡು ನಾನೊಬ್ಬಳೇ ಕೂತ್ಕೊಂಡು ತಿಂತಾ ಇರೋಂಥದ್ದನ್ನ ತೋರಿಸ್ತಾಯಿದ್ದೀನಿ. ಆ್ಯಕ್ಚುಲಿ ಮನೆಯವರು ನುಗ್ಗೆ ಸೊಪ್ಪು ಸಹ ತೊಗೊಂಬಂದಿದ್ರು, ಅದನ್ನು ಮತ್ತೆ ಸಾಯಂಕಾಲ ಮಾಡುವ ಅಂತ ನಾನಿಲ್ಲಿ ಚಪಾತಿ ಬೆಂಡೆಕಾಯಿ ಗೊಜ್ಜನ್ನೇ ತಿಂತಾಯಿದ್ದೀನಿ. ಬೆಂಡೆಕಾಯಿ ಗೊಜ್ಜಂತೂ ಚಪಾತಿಗೆ ತುಂಬಾ ಸೂಪರ್ ಡೂಪರ್ ಕಾಂಬಿನೇಷನ್ನು. ಅದನ್ನು ಹೇಗೆ ಮಾಡಿದ್ರೂ ತುಂಬ ಥರ ಬೆಂಡೆಕಾಯಿ ಗೊಜ್ಜನ್ನ ಮಾಡ್ಬೋದು. ಅದು ಯಾವ ಥರ ಮಾಡಿದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ ಅದರಲ್ಲೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ತಿಂಡಿ ಎಲ್ಲ ಮುಗಿಸಿ ಇಲ್ಲಿ ಸೊಪ್ಪನ್ನು ಸಹ ನಾನು ಸೋಸಿ ಇಡ್ತಾಯಿದ್ದೀನಿ. ಅಂದರೆ ಎಲ್ಲ ಬಿಡಿಸಿ ತೊಳೆದು ಮಾಡಿ ಇಟ್ಟರೆ ಸಾಯಂಕಾಲಕ್ಕೆ ಮಕ್ಕಳು ಬರೋ ಅಷ್ಟೊತ್ತಿಗೆ ಸೊಪ್ಪು ಕಾಳೆಲ್ಲ ಬೇಯಿಸಿ ಸಾಂಬಾರೆಲ್ಲ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಬಿಡಿಸಿಕ್ತಾಯಿದ್ದೀನಿ. ಅದರಲ್ಲೂ ಸ್ವಲ್ಪ ಹುಳ ಅದು ಇದು ಏನಾದರೂ ಇರುತ್ತೆ, ಗಲೀಜಿರುತ್ತೆ, ನೋಡಿಕೊಂಡು ಬಿಡಿಸಿಕ್ಕಿದ್ರೆ ಒಳ್ಳೆಯದು. ಹಾಗೆ ಎಲ್ಲ ನೀಟಾಗಿ ತೊಳೆದು ಸಹ ಇಲ್ಲಿ ಇಟ್ಕೊಂಡೆ. ಕಾಳು, ಅಲಸಂದೆ ಕಾಳು, ಹೆಸರು ಕಾಳು ಹಾಕ್ಕೊಂಡಿದ್ದೀನಿ ಇಲ್ಲಿ, 2 ಕಾಳು. ಹಾಗೆ ಇಲ್ಲಿ ನುಗ್ಗೆ ಸೊಪ್ಪನ್ನು ಕೂಡ ಎಲ್ಲದನ್ನು ನಾನು ಕುಕ್ಕರ್ಗೆ ಹಾಕ್ಬಿಟ್ಟು 1 ವಿಷಲ್ ತೊಗೊಂಡಿದ್ದೀನಿ. ಹಾಗೇನೂ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು, ಅದು ತುಂಬ ಟೈಮ್ ಹಿಡಿಯುತ್ತೆ. ನಾನು ಆಚೆ ಎಲ್ಲೋ ಹೋಗೋದಿತ್ತು, ಹಾಗಾಗಿ ನಾನೆಲ್ಲ ಕುಕ್ಕರ್ಗೆ ಹಾಕಿ ಉಪ್ಪು ಹಾಕಿ ಬೇಯಿಸಿಟ್ಬಿಟ್ಟೆ. ಅಂದರೆ ಬೇಯಿಸ್ಬಿಟ್ರೆ ಮತ್ತೆ ಸಾಯಂಕಾಲಕ್ಕೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇಲ್ಲಿ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ನಾನು ಬೇಯಲಿಕ್ಕಿಟ್ಟೆ. ಹಾಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಕೂಡ ಆದೆ. ಹಾಗೆ ಸಾಯಂಕಾಲ ಆಚೆ ಹೋಗೋದಿತ್ತು. ನನ್ನ ಮಗ ಚಿಕ್ಕವನು 4 o'clock ಬರ್ತಾನೆ. ಅವ್ನು ಬರ್ತಿದ್ದಂಗೆ ರೆಡಿಯಾಗಿ ಹೋಗಿ ಬರುವ ಅಂದ್ಕೊಂಡು ಇಲ್ಲಿ ರೆಡಿ ಆಗ್ತಾಯಿದ್ದೆ. ಹಾಗೆ ಸೂಪರ್ ಮಾರ್ಕೆಟ್ ಕಡೆ ಹೋಗೋದಿತ್ತು, ಸ್ವಲ್ಪ ಗ್ರಾಸರೀಸು ಖಾಲಿಯಾಗಿತ್ತು. ಹಾಗಾಗಿ ನೀನೇ ಹೋಗಿ ತೊಗೊಂಬ ಅಂದರು ನಮ್ಮ ಮನೆಯವರು. ಅದಕ್ಕೆ ನೀವು ನೋಡ್ಬೋದು ಹೊರಗಡೆ ನಮ್ಮ ತುಮಕೂರಲ್ಲಿ ಎಷ್ಟು ಚೆನ್ನಾಗಿ ಮಳೆ ಆಗ್ತಾಯಿದೆ ಅಂದ್ಬಿಟ್ಟು ಕರ್ಕೊಂಬರೋಣ ಇನ್ನೇನು ಅಂದ್ಬಿಟ್ಟು ನಾನು ಹೊರಟೆ. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು, ಅದಕ್ಕೆ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸೊಪ್ಪು ಕಾಳು ಬೆಂದಿದೆ ಚೆನ್ನಾಗಿ, ಒಂದು ಆ್ಯಾವ್ರೇಜಾಗಿ ಕರೆಕ್ಟಾಗಿ ಬೆಂದಿತ್ತು. 1 ವಿಷಲ್ ತೊಗೊಂಬಿಡಿ. ನಮಗೆ ನುಗ್ಗೆ ಸೊಪ್ಪು ಬೇಯಿಸೋಕ್ಕೆ ಗೊತ್ತಾಗಲ್ಲ ಅನ್ನೋರು, ಅದು ಪಾತ್ರೆಯಲ್ಲಿ ಎಷ್ಟು ಬೇಯಿಸಿದ್ರೂ ಕೂಡ ಸೊಪ್ಪು ಗಟ್ಟಿನೇ ಇರುತ್ತೆ, ಬೇಗ ಬೇಯೋಲ್ಲ, ಆಮೇಲೆ ತುಂಬ ಟೈಮ್ ಕಾಯಬೇಕು ಅನ್ನೋರು ಈ ಒಂದು ಮೆಥಡ್ನ ಫಾಲೋ ಮಾಡಿ. ಈಸಿಯಾಗಿ ಸೊಪ್ಪು ಕಾಳು ಕರೆಕ್ಟಾಗಿ ಬೆಂದಿರುತ್ತೆ 1 ವಿಷಲ್ ತೊಗೊಂಡ್ರೆ. ನಾನು ಫಸ್ಟ್ ಟೈಮು ಕುಕ್ಕರಲ್ಲಿ ಬೇಯಿಸಿರೋವಂಥದ್ದು, ಯಾವಾಗಲೂ ನಾನು ಕುಕ್ಕರಲ್ಲಿ ಟ್ರೈ ಮಾಡಿಲ್ಲ. ಕಾಳುಗಳನ್ನ ಫಸ್ಟ್ ಕುಕ್ಕರಲ್ಲಿ ಹಾಕ್ಕೊಂಡು ಆನಂತರ ಸೊಪ್ಪು ಹಾಕ್ಬಿಟ್ಟು ಹಾಗೆಯೇ ಓಪನ್ ಲಿಡ್ಡಲ್ಲಿ ಕುದಿಸ್ತೀನಿ. ಚೆನ್ನಾಗಿ ಬೇಯಿಸ್ಕೊತೀನಿ ಸೊಪ್ಪನ್ನ. ಆದರೆ ಈ ಸಲ ಈ ಥರ ಮಾಡಿದ್ದೆ ನೋಡಿ, ಎಲ್ಲ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಆ ಥರ ಮಾಡುವಾಗ ಸೊಪ್ಪು ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು ನನಗೆ, ಅದಕ್ಕಾಗಿ ನನ್ನ ಹತ್ರ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ. ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡೆ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವೀಕ್ಲಿಗೆ 1-2 ಸರಿನಾದರೂ ನೀವು ಈ ಸಾಂಬಾರನ್ನ ಮಾಡ್ಕೊಂಡು ತಿನ್ನಿ. ಅದರಲ್ಲೂ ಈ ರಸ ಕುಡಿದ್ರೆ ಡೈಲಿ ಶುಗರ್ಗೆಲ್ಲ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಬೇಯಿಸ್ಕೊಂಡು ಬೆಳಗ್ಗೆ ಆಳು ಹೊಟ್ಟೆನಲ್ಲೇ ಕುಡಿಬೇಕು, ನಮ್ಮತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗೆ ನುಗ್ಗೆ ಸೊಪ್ಪಿನ ಪುಡಿನೂ ಕೂಡ ಬಿಸಿನೀರಿಗೆ ಹಾಕ್ಕೊಂಡು ಎಲ್ಲರೂ ಕುಡಿಯೋದನ್ನು ನಾವಿವಾಗ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು.
ಒಣಗಿಸ್ಬಿಟ್ಟು ಪುಡಿ ಮಾಡಿ ನಾವು ನೀರಿಗೆ ಹಾಕಿ ಕುಡಿಯೋಕ್ಕಿಂತ ಈ ಥರ ಒಂದು ಹಸಿಯಾದ ಸೊಪ್ಪು, ಫ್ರೆಶ್ ಆಗಿರೋವಂಥ ಸೊಪ್ಪು ನಾವು ಬೇಯಿಸ್ಕೊಂಡು ಅದರ ರಸ ಅಥವಾ ಅದ್ರ ಪಲ್ಯ ತಿಂದರೆ ಇನ್ನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಾಯಂಕಾಲ 4 o'clock ನಾನು ಊಟನ ಮಾಡ್ತಾ ಇರೋಂಥದ್ದು. ತುಂಬಾ ಲೇಟ್ ಆಯಿತು ಊಟ ಮಾಡೋದು, ಯಾಕೆಂದರೆ ತಿಂಡಿ ತಿಂದಿದ್ದು ಬೆಳಗ್ಗೆ ನಾನು ತುಂಬಾ ಲೇಟು. ಹಾಗೆ ಕೆಳಗಡೆ ಮನೆ ಆಂಟಿ ನನ್ನ ಮಗನ ಕರ್ಕೊಂಡು ಬರ್ತಿದ್ದಂಗೆ ಜಾಮೂನ್ ಕೊಟ್ಟರು ಅವನಿಗೆ, ನನ್ನ ಮಗನಿಗೆ. ನೀವು ಜಾಮೂನ್ ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ. ನನ್ನ ಮಗನಿಗೆ ಫೇವ್ರೇಟು. ಅವ್ನು ಬಂದ ತಕ್ಷಣ ಒಂದು ಒಳ್ಳೆ ಸ್ನ್ಯಾಕ್ ಸಿಕ್ತು ಅವನಿಗೆ. ಅಣ್ಣನಿಗೆ 2, ನೀನು 2 ತಿನ್ನು ಅಂತ ಹೇಳ್ತಾ ಇದ್ದೆ. ಇಲ್ಲ ಅಮ್ಮ ನನಗೆ ಎಲ್ಲ ಬೇಕು ಅಂತ ಹೇಳ್ತಾ ಇದ್ದ. ಮಕ್ಕಳು ಸ್ವೀಟ್ ನೋಡಿದ್ರೇ ಹಂಗೆ ಅಲ್ವಾ. ಹಾಗೂ 2 ಜಾಮೂನ್ ತಿನ್ನಿಸಿ ಒಂದು ಅರ್ಧ ಪರೋಟನ ತಿನ್ನಿಸ್ತಾಯಿದ್ದೀನಿ. ಹಾಗೆ ಅವನನ್ನು ಕರ್ಕೊಂಡು ನಮ್ಮ ಮನೆ ಹತ್ರನೇ ಇರೋಂಥ ಸೂಪರ್ ಮಾರ್ಕೆಟ್ ಕಡೆ ಬಂದೆ. ವಾಕಬಲ್ ಡಿಸ್ಟೆನ್ಸೇ ಇದೆ. ಹಾಗಾಗಿ ನಾನು ಮತ್ತು ಚಿಕ್ಕವನಿಬ್ಬರೂ ಬಂದ್ವಿ. ಸ್ವಲ್ಪ ಗ್ರಾಸರೀಸ್ ಬೇಕಾಗಿತ್ತು, ಹಾಗಾಗಿ ಬಂದ್ವಿ. ಹಾಗೆ ಏನೇನು ಬೇಕು ಎಲ್ಲದನ್ನು ತೊಗೊಂಡು ಬಿಲ್ಲೆಲ್ಲ ಮಾಡಿಸ್ಕೊಂಡು ನಾವು ಇನ್ನೇನು ರಿಟರ್ನ್ ಆಗಬೇಕು ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಚೆನ್ನಾಗಿ. ಈಗ ಮಳೆಗಾಲ ಆಗಿರೋದ್ರಿಂದ ಎಷ್ಟೊತ್ತಿನಲ್ಲೇ ಎಲ್ಲಿಗೆ ಹೊರಟ್ರೂ ಮಳೆ ಬರ್ತಾನೆ ಇರುತ್ತೆ. ನೋಡಿ ಇಷ್ಟೇ ಸಾಮಾನು ನಾನು ತೊಗೊಂಡಿದ್ದು, ಜಾಸ್ತಿ ಏನು ಐಟಮ್ಸ್ ತೊಗೊಳ್ಳಿಲ್ಲ. ಹಾಗೆ ಮಗನಿಗೊಂದು ಡೈರಿ ಮಿಲ್ಕ್ ಬೇಕು ಅಂದು ಅವನಿಗೊಂದು ಡೈರಿ ಮಿಲ್ಕ್ ತಂದೆ. ಅಷ್ಟೊತ್ತಿಗೆ ಬಂದೆ ಮನೆಗೆ ಬರೋ ಅಷ್ಟೊತ್ತಿಗೆ ದೊಡ್ಡ ಮಗ ಕೂಡ ಬಂದಿದ್ದ. ಸ್ವಲ್ಪ ಫ್ರೂಟ್ಸ್ ಬೇಕಿತ್ತು, ಹಾಗೆ ಸ್ವಲ್ಪ ಫ್ರೂಟ್ಸ್ನೂ ಕೂಡ ತೊಗೊಬಂದೆ. ಹಾಗೆಯೇ ಬಾಕ್ಸಸ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಗ್ರಾಸರಿ ಬಾಕ್ಸಸ್ ಎಲ್ಲ. ಹಾಗೆ ಸ್ವಲ್ಪ ತೊಗೊಬಂದಿದ್ನಲ್ಲ ಗ್ರಾಸರೀಸ್ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ತೊಳೆಯೋಂಥದ್ದನ್ನೆಲ್ಲ ತೊಳೆದೆ. ಖಾಲಿಯಾಗಿರೋದೆಲ್ಲ ಇದರೊಳಗಡೆ ಸಿಂಕ್ ಒಳಗಡೆ ತುಂಬಿಸಿ, ಖಾಲಿಯಾಗಿ ಇಲ್ಲದೇ ಇರೋದನ್ನೆಲ್ಲ ಹಂಗಂಗೆ ಒರೆಸಿ ಇಟ್ಟೆ. ನಾವು ಈ ಥರ ಒಳಗಡೆ ಇಡ್ತೀವಲ್ವ, ಏನು ಅಷ್ಟು ಗಲೀಜು ಇರೋಲ್ಲ. ಎಲ್ಲ ಒಳಗಡೆ ಓಪನ್ ಕಿಚನ್ ಇದ್ದರೆ ಎಲ್ಲ ಬಾಕ್ಸಸ್ ಎಲ್ಲ ಬೇಗ ಗಲೀಜಾಗುತ್ತೆ. ನಾವೆಲ್ಲ ಈ ಥರ ಮಾಡ್ಯುಲರ್ ಕಿಚನ್ ಮಾಡಿಸ್ಕೊಂಡಿರೋದಕ್ಕೆ ಈಗ ಎಲ್ಲ ಒಳಗಡೆ ಇರುತ್ತಲ್ಲ ನೀಟಾಗಿರುತ್ತೆ. ಸಾಯಂಕಾಲ ದೀಪ ಕೂಡ ನನ್ನ ಮಗ ಹಚ್ಚಿದ್ದ. ಹಾಗೆಯೇ ನೀವು ನೋಡ್ತಾ ಇದ್ದೀರಾ, ಸಾಂಬಾರಿಗಾಗಲೇ ಕೂಗಿಸ್ಬಿಟ್ಟು ಹೋಗಿದ್ನಲ್ಲ ನುಗ್ಗೆ ಸೊಪ್ಪು. ಇಲ್ಲಿ ನಾನು ಬಸ್ಸಾರನ್ನ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ 3 ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಹುರ್ಕೊತಾ ಇದ್ದೀನಿ. ಇದಕ್ಕೆ ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಎಲ್ಲರೂ ಯಾವ ಥರ ಬಸ್ಸಾರು ಮಾಡ್ತಾರೆ ಅದೇ ಥರ ಬಸ್ಸಾರು ನಾನು ಕೂಡ ಇಲ್ಲಿ ಮಾಡೋದು. ಆದರೆ ನುಗ್ಗೆ ಸೊಪ್ಪಿನ ಸಾರಿಗೆ ಮಾತ್ರ ನೀವು ಆವಾಗ ತೆಂಗಿನಕಾಯಿನ ಫ್ರೆಶ್ಶಾಗಿ ಹೊಡೆದಿದ್ದ ದಿವಸನೇ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಸಿ ಕಾಯಿ ಹಾಕಿದ್ರೆ ಇದಕ್ಕೆ ಈ ಸಾರಿಗಾಗಲಿ ಪಲ್ಯಕ್ಕಾಗಿರ್ಬೋದು ಟೇಸ್ಟಿಯಾಗಿರುತ್ತೆ. ಇದು ಒಗ್ಗರಣೆಗೆ ಬೆಳ್ಳುಳ್ಳಿನೂ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನೂ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ಸಹ ತುರ್ಕೊಂಡೆ. ನಾನು ಹೇಳ್ದಂಗೆ ಇದು ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕಿದ್ರೆ ಈ ಸಾಂಬಾರು ತುಂಬಾ ರುಚಿಯಾಗುತ್ತೆ. ಹಾಗೆ ಸೊಪ್ಪು ಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಮೆಣಸು ಇಷ್ಟು ಹುರಿದಿರೋದೇನು ಇಟ್ಕೊಂಡಿದ್ದೀನಿ ಅದು. ಹಾಗೆ ಒಂದು ಸ್ವಲ್ಪ ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಇಷ್ಟನ್ನು ಹಾಕಿ ನಾನು ಇಷ್ಟೇ ಮಸಾಲೆನ ರುಬ್ಬೋದು. ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಇದೇ ಥರನೇ ಬಸ್ಸಾರು ಮಾಡೋದು. ಆದರೆ ಸ್ವಲ್ಪ ಚೇಂಜ್ ಇದ್ದೇ ಇರುತ್ತೆ. ನಾನು ಮಾತ್ರ ಇದೇ ಥರನೇ ಬಸ್ಸಾರು ಮಾಡೋದು. ಹಾಗೆ ಸೊಪ್ಪು ಕಾಳು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೀರೆಲ್ಲ ಅದರಲ್ಲಿರೋ ಅಂಥ ಬೇಯಿಸಿರೋ ಸೊಪ್ಪಿನ ನೀರೆಲ್ಲ ಬಸ್ತಿಕ್ಕಿದ್ದೀನಿ. ಅದರಲ್ಲೇ ನಾನು ಇದನ್ನು ರುಬ್ಬೋದು. ಬೇರೆ ಎಕ್ಸ್ಟ್ರಾ ನೀರೇನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ಳಲ್ಲ. ಇಷ್ಟನ್ನೇ ಹಾಕಿ ರುಬ್ಬಿಟ್ಟು ಚೆನ್ನಾಗಿ ಏನಿದೆ ಸಪ್ಪೆ ಕಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ. ಫಸ್ಟು ನನಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊತೀನಿ. ನಾನು ಎಕ್ಸ್ಟ್ರಾ ನೀರೇನೇ ಆ್ಯಡ್ ಮಾಡ್ಕೊಂಡಿಲ್ಲ ಇದಕ್ಕೆ. ಹಾಗೆಯೇ ಸ್ವಲ್ಪ ಹುಣಸೆ ಹುಳಿ ಕೂಡ ಲಾಸ್ಟಲ್ಲಿ ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಳ್ಳಿಸ್ಕೊಂಡ್ರೆ ಬಿಸಿಯಾದ ನುಗ್ಗೆ ಸೊಪ್ಪು ಕಾಳಿನ ಬಸ್ಸಾರು ರೆಡಿಯಾಗುತ್ತೆ. ಹಾಗೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಸಹ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ. ಹಾಗೆ ಇಲ್ಲಿ ನಾನು ಸೊಪ್ಪು ಕಾಳು ಪಲ್ಯ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಎಲ್ಲ ಹಾಕಿ ಸಿಡಿಯುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಮುಚ್ಚಿರೋ ಅಂಥದ್ದು. ಎಲ್ಲ ಸಿಡಿದ್ಬಿಟ್ರೆ ಫುಲ್ಲು ಸ್ಟವ್ ಗಲೀಜಾಗಿಬಿಡುತ್ತೆ, ಒರ್ಸೋಕ್ಕೆ ಬೇಜಾರಾಗೋಗುತ್ತೆ. ಹಾಗೆ ಆಮೇಲೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಆನಂತರ ಸೊಪ್ಪನ್ನ ಚೆನ್ನಾಗಿ ನೀರನ್ನ ಬಸ್ತಿಕ್ಕೋಬೇಕು. ಅದರಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಪೂರ್ತಿ ನೀರನ್ನ ಹಿಂಡ್ಬಿಟ್ಟು ಈ ಥರ ಒಗ್ಗರಣೆ ಮಾಡ್ಕೊಬೇಕು. ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಎಷ್ಟು ಬೇಕಾದರೂ ಜಾಸ್ತಿನೇ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಇದಕ್ಕೆ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಸಾಲದು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಎಗ್ಗು ಸಹ ಹಾಕಿ ಮಾಡ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ. ಹಾಗೆ
ಗುರುವಾರ ಮತ್ತು ಸೋಮವಾರ ಆದಷ್ಟು ನಾನು ಈ ಥರ ಒಂದು ಸೊಪ್ಪಿನ ಐಟಮ್ಸೇ ಮಾಡ್ತೀನಿ ಮನೆಯಲ್ಲಿ ಆದಷ್ಟು. ಏಕೆಂದರೆ ಅವತ್ತೇನು ನಾನ್ ವೆಜ್ ತಿನ್ನೋ ಹಾಗಿರಲ್ಲ ಮನೇಲಿ, ಹಂಗಾಗಿ ಈ ಥರ ಸೊಪ್ಪು ಬಸ್ಸಾರು ಅಥವಾ ಮಸ್ಸೊಪ್ಪು ಸೊಪ್ಪಿಂದ ಏನಾದರೂ ಒಂದು ಐಟಮ್ಸ್ ಇದ್ದರೆ ಸೋಮವಾರ ಜಾಸ್ತಿ, ಸೋಮವಾರ ಅಥವಾ ಗುರುವಾರ ಅಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ದಂಗೆ ಮಾಡ್ತೀನಿ. ಇದು ನಾನು ಆಗಲೇ ಸಾಂಬಾರೇನು ಮಾಡ್ಕೊಂಡಿದ್ದೆ, ಅದಕ್ಕೆ ಒಗ್ಗರಣೆನ ಕೊಟ್ಟಿರಲಿಲ್ಲ. ಅದು ಚೆನ್ನಾಗಿ ಮಳ್ಳಬೇಕಲ್ಲ, ಸಾರು ಚೆನ್ನಾಗಿ ಕುದಿ ಬಂದಮೇಲೆ ಲಾಸ್ಟಲ್ಲಿ ನಾನಿಲ್ಲಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಚೆನ್ನಾಗಿ ಮಳ್ಳೋ ಅಂಥ ಸಾರಿಗೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಂಬಿಟ್ರೆ ಒಳ್ಳೆ ಟೇಸ್ಟಿಯ ಸಾರು ಬಿಸಿ ಬಿಸಿಯಾಗಿ ಖಾರವಾಗಿ ರೆಡಿಯಾಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಲಾಸ್ಟಲ್ಲಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ನಾನು ಸೊಪ್ಪು ಕಾಳಿಗೆ ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕಿದ್ದೆ. ಮಕ್ಕಳು ಹಂಗಂಗೆ ತಿಂದ್ಬಿಡ್ತಾರೆ ಒಂದೊಂದ್ಸಲ, ಜಾಸ್ತಿ ಉಪ್ಪಾಗ್ಬಿಟ್ರೆ ಭಯ ಅಂದ್ಬಿಟ್ಟು ನಾನು ಸ್ವಲ್ಪನೇ ಹಾಕಿರ್ತೀನಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಹಂಗೆ ಸಾಂಬಾರು ಟೇಸ್ಟು ಕೂಡ ನೋಡಿದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಕಾಳಂತೂ ಒಂದೇ ಟೈಮಿಗೆ ಮಾಡಿದ್ದು, ಆದರೂ ಸಂಜೆ ಒಂದೇ ಟೈಮ್ಗೆ ಆ ಕಾಳಷ್ಟು ಖಾಲಿ ಆಯಿತು. ನುಗ್ಗೆ ಸೊಪ್ಪು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಮಗನಿಗೆ ಹಾಕಿ ಕೊಡ್ತಾರಂಥದ್ದು. ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರ್ ಡೂಪರಾಗಿರುತ್ತೆ. ನಾನ್ ವೆಜ್ ಊಟಕ್ಕಿಂತ ಈ ಥರ ಒಂದು ವೆಜ್ ಊಟಗಳು ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು. ನನ್ನ ಮಗ ನೋಡ್ಬೋದು ನೀವು, ನನ್ನ ಚಿಕ್ಕ ಮಗನಿಗೆ ಹಾಕ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಸೊಪ್ಪನ್ನ ತಿಂತಾಯಿದೆ ಅಂತ. ಹೀಗೆ ತಿನ್ನಿಸೋದು ಮಕ್ಕಳಿಗೆ, ಕಷ್ಟಪಡಬೇಕಾಗೇ ಇಲ್ಲ. ಅವ್ರು ಇಷ್ಟಪಡೋದನ್ನು ನಾವು ಇಷ್ಟಪಡೋ ಥರ ಮಾಡಿದ್ರೆ ಆಯ್ತು ಅಷ್ಟೇ. ಇವತ್ತಿನ ವ್ಲಾಗ್ ಕೂಡ ಮುಗಿತಾ ಬಂತು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.